ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. 56,432 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲು BY ವಿಜಯೇಂದ್ರ ಅಂದ್ರೆ ಯಡಿಯೂರಪ್ಪನವರ ಮಗ ಆಗ್ರಹ ಮಾಡಿದ್ದಾರೆ. KPSC ಅವ್ಯವಸ್ಥೆ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಏನು ನೋಡೋಣ. ಎಸ್, ಕರ್ನಾಟಕ ಲೋಕಸೇವಾ ಆಯೋಗ ಏನ್ ಈ KPSC ಇದೆ, ಪ್ರತಿಭಾವಂತ ನಿರುದ್ಯೋಗಿಗಳ ಪಾಲಿಗೆ ಒಂದು ಕಲ್ಪವೃಕ್ಷವಾಗುವ ಬದಲು ಪಾಪಸ್ ಕಳ್ಳಿಯಾಗಿ ಒಂದು ಪರಿವರ್ತನೆ ಆಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷಾಂತರ ಯುವಕರ ಭವಿಷ್ಯವನ್ನ ಅತಂತ್ರಗೊಳಿಸಿರುವ ಈ ಆಯೋಗ ವ್ಯವಸ್ಥೆಗೆ ತಕ್ಷಣ ಕಾಯಕಲ್ಪ ನೀಡಬೇಕು ಅಂತ ಅವರು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದಾರೆ. ಎಸ್, ಘೋಷಣೆ ಮಾತ್ರ ಅಂದ್ರೆ ಅಧಿಸೂಚನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರೀ ಘೋಷಣೆ ಮಾಡ್ತಾ ಇದೆ, ನಾವು ಹುದ್ದೆಗಳನ್ನ ನೇಮಕ ಮಾಡ್ತೀವಿ ಇನ್ನ, ಬಟ್ ಯಾವುದೇ ರೀತಿ ಅಧಿಸೂಚನೆ ಇಲ್ಲ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಪೋಸ್ಟ್ ಮುಖಾಂತರ ಅವರು ಹಂಚಿಕೊಂಡಿದ್ದಾರೆ. ಸರ್ಕಾರದ ಈ ವಿಳಂಬ ನೀತಿ ಮತ್ತು ಆಯೋಗದ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವರು. ನಿರುದ್ಯೋಗಿ ಯುವ ಜನರ ಬೃಹತ್ ಪ್ರತಿಭಟನೆಗೆ ಮಣಿದು 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಸರ್ಕಾರ ಪ್ರಕಟಿಸಿದೆ. ಆದರೆ ಈವರೆಗೆ ಯಾವುದೇ ರೀತಿಯ ಒಂದು ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸದೆ ಮೀನಾಮೇಷ ಎಣಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಅಧಿಸೂಚನೆ ಬಂದ್ರೆ ಜಾಬ್ ಕನ್ಫರ್ಮ್ ಆಗುತ್ತೆ ಅಥವಾ ಯಾರ ಎಲಿಜಿಬಿಲಿಟಿ ಇದಾರೆ ಅವ್ರನ್ನ ತಗೊಂಡು ಮತ್ತೆ ಸ್ಯಾಲರಿ ಕೊಡಬೇಕು, ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಈ ಸರ್ಕಾರ ಈ ರೀತಿ ಯೋಚನೆ ಮಾಡ್ತಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಮೀನಾಮೇಷ ಎಣಿಸ್ತಿರೋದು ಸರಿಯಲ್ಲ ಎಂದು ಆಕ್ಷೇಪ ಮಾಡಿದ್ದಾರೆ. ಓಕೆನಾ. ಸೊ ಈ ಒಂದು ಸಂವಿಧಾನಕ್ಕೆ ಹೊಣೆ ಹೊತ್ತಿರುವ ಲೋಕಸೇವಾ ಆಯೋಗ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆ. ಈ ಭ್ರಷ್ಟಾಚಾರ, ಅಕ್ರಮ, ದೋಷಪೂರಿತ ಪ್ರಕ್ರಿಯೆಗಳಿಂದ ಆಯೋಗವು ಕುಖ್ಯಾತಿ ಪಡೆದಿದೆ ಅಂತ ಆ ಒಂದು KPSC ಆಯೋಗಕ್ಕೆ ಟೀಕೆ ಮಾಡಿದ್ದಾರೆ. ಇನ್ನು ಈ ನ್ಯಾಯಾಲಯದ ಅನೇಕ ತೀರ್ಪುಗಳು ಆಯೋಗದ ಭ್ರಷ್ಟ ವ್ಯವಸ್ಥೆಯನ್ನ ಬಯಲು ಮಾಡಿವೆ. ಹೊಸ ತಂತ್ರಜ್ಞಾನ ಅಳವಡಿಕೆ ಭರವಸೆಗಳನ್ನ ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ ನಂಬುವ ಸ್ಥಿತಿಯಲ್ಲಿಲ್ಲ. ಇನ್ನಾದರೂ ಈ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನ ಅಳವಡಿಸಿಕೊಂಡು ಒಂದು ಸುಭದ್ರ ವ್ಯವಸ್ಥೆ ರೂಪಿಸಿ, ಈ KPSC ಏನಿದೆ ಅಲ್ಲಿ ಸುಭದ್ರ ವ್ಯವಸ್ಥೆ ರೂಪಿಸಿದ್ರೆ ಆಯೋಗಕ್ಕೆ ಒಂದು ಅಸ್ತಿತ್ವಕ್ಕೆ ಧಕ್ಕೆ ರೂಪಿಸದಿದ್ರೆ ಈ ಆಯೋಗದ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಸೊ ಸರ್ಕಾರ ತನ್ನ ಬದ್ಧತೆಯನ್ನ ಪ್ರದರ್ಶಿಸಿ ತಕ್ಷಣವೇ ಏನು ಸರ್ಕಾರ ಅನೌನ್ಸ್ ಮಾಡಿತ್ತು 56,432 ಹುದ್ದೆಗಳನ್ನ ನಾವು ಭರ್ತಿಗೆ ಸೂಚನೆ ಹೊರಡಿಸಬೇಕು ಅಂತ ಏನು ಸರ್ಕಾರ ಹೊಣೆ ಹೊತ್ತಿದ್ರು ಅದನ್ನ ನ್ಯಾಯಯೋಜಿತವಾಗಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿ. ಇಲ್ಲವಾದರೆ ಹತಾಶೆಯ ಅಂಚಿನಲ್ಲಿರುವ ಲಕ್ಷಾಂತರ ನಿರುದ್ಯೋಗಿಗಳ ಆಕ್ರೋಶ ಸ್ಫೋಟವಾಗುತ್ತೆ. ನೀವು ಬೇರೆ ರಾಜ್ಯಗಳಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ. ಸೊ ಹಾಗಾಗಿ ರಾಜ್ಯದಲ್ಲಿ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ತೀವ್ರ ಹೋರಾಟ ಮಾಡುತ್ತಿರುವ ಬೆನ್ನಲ್ಲೇ ವಿರೋಧ ಪಕ್ಷದ ನಾಯಕರ ಈ ಹೇಳಿಕೆಯು ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಏರುತ್ತಾ ಅಥವಾ ಏರುವ ಸಾಧ್ಯತೆ ಇದೆಯಾ? ಸೊ ಈ ರೀತಿ ಅನೇಕ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಸೊ ಒಟ್ಟಾರೆ ಒಂದು ವಿರೋಧ ಪಕ್ಷದ ನಾಯಕರಾಗಿ ಈ ಒಂದು ಕ್ರಮವನ್ನು ಅಟ್ಲೀಸ್ಟ್ ಹೈಲೈಟ್ ಮಾಡಿದಾರಲ್ಲ, ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಜಾಬ್ಗೋಸ್ಕರ. ಸೊ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಈ KPSC ಆದಷ್ಟು ಬೇಗ ಈ ಅರ್ಹ ಪ್ರತಿಭಾವಂತ ನಿರುದ್ಯೋಗಿಗಳ ಪಾಲಿಗೆ ಕಲ್ಪವೃಕ್ಷ ಆಗಬೇಕು ಅನ್ನೋದು ಅವರ ಮಾತಾಗಿದೆ. ಸೊ ಯಾಕೆ ಸರ್ಕಾರ ಮೀನಾಮೇಷ ಏರಿಸ್ತಿರೋದು? ಅವರ ಒಂದು ಈ ಫ್ರೀ ಸ್ಕೀಮ್ಗೆ ಎಫೆಕ್ಟ್ ಆಗುತ್ತಾ? ಫ್ರೀ ಸ್ಕೀಮ್ನ ಕೊಡಕ್ಕಾಗಲ್ವಾ? ಸರ್ಕಾರಕ್ಕೆ ಈ ಒಂದು ಆಡಳಿತ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಈಗ ಅನೇಕ ಈ ರೀತಿ ಕ್ವಶನ್ ಮಾರ್ಕ್ಗಳು ಬರ್ತಾ ಇದೆ. ಸೊ ಒಟ್ಟಾರೆ ಈ ರಾಜ್ಯ ಸರ್ಕಾರದ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಮತ್ತು ನಿರುದ್ಯೋಗಿ ಯುವ ಜನತೆಗೆ ಆಸರೆಯಾಗಲು ಈ ವರ್ಷ 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವುದಾಗಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು. ಈ ನೇಮಕಾತಿ ಪ್ರಕ್ರಿಯೆ ಸಂಬಂಧದಂತೆ ಯಾವುದೇ ರೀತಿ ಅಧಿಸೂಚನೆ ಬಂದಿಲ್ಲ, ಆದಷ್ಟು ಬೇಗ ಹೊರಡಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಸೊ ಈ ಒಟ್ಟಾರೆ ಪ್ರಮಾಣವನ್ನ 56% ಹೆಚ್ಚಿಸುವ ಈ ಒಂದು ನಿರ್ಧಾರಕ್ಕೆ ಬದ್ಧವಾಗಿದೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ನೀತಿಯಡಿ ಸರ್ಕಾರ ನಾವು ತಗೊಳ್ತೀವಿ ಅಂತ ಹೇಳಿದ್ರು. ಓಕೆನಾ. ಸೊ ಒಟ್ಟಾರೆ ಕಾದ್ ನೋಡ್ಬೇಕು ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ. ಸೊ ಇದ್ರ ಬಗ್ಗೆ ಈ ಒಂದು ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಈ KPSC ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.